ಈ ಕುರ್ಚಿ ಜಟಾಪಟಿ ಸೈಲೆಂಟ್ ಆಯಿತು ಅನ್ನುವಾಗ ಅಧಿವೇಶನ ಆರಂಭ ಆಗುತ್ತೆ. ಅಧಿವೇಶನ ಆರಂಭ ಆದ ಕೂಡಲೇ ಈ ಕಾಂಗ್ರೆಸ್ ಮುಖಂಡರುಗಳಿಗೆ ಏನಾಯ್ತೋ ಗೊತ್ತಿಲ್ಲ. ಯತೀಂದ್ರ ಒಂದ್ ಕಡೆ ಹೇಳಿಕೆ ಕೊಡ್ತಾರೆ, ರಾಜಣ್ಣ ಒಂದ್ ಕಡೆ ಹೇಳಿಕೆ ಕೊಡ್ತಾರೆ. ಇದೀಗ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಬಿಗ್ ಬ್ರೇಕಿಂಗ್ ಇದು. ಜನವರಿ 6ರಂದು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಸಂಕ್ರಾಂತಿಗಿಂತಲೂ ಮೊದಲೇ ಕ್ರಾಂತಿ ಆಗುತ್ತೆ ಅಂತ ಆಯ್ತು. ಜನವರಿ 6ರಂದು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 99% ಡಿ.ಕೆ. ಶಿವಕುಮಾರ್ಗೆ ಅವಕಾಶ ಇದೆ ಅಂತ ಇಕ್ಬಾಲ್ ಹೇಳಿದ್ದಾರೆ. ಜನವರಿ 6 ಅಥವಾ 9 ಅವರ ಸಂಖ್ಯಾಬಲ ಅಂತ ಹೇಳಿದ್ದಾರಂತೆ. ಡಿ.ಕೆ.ಶಿ ಅವರನ್ನ ಸಿಎಂ ಮಾಡುವುದು ಒಂದೇ ನಮ್ಮ ಗುರಿ. ಇಕ್ಬಾಲ್ ಹುಸೇನ್ ಇಂಟ್ರೆಸ್ಟಿಂಗ್. ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ. ಡಿ.ಕೆ. ಒಂದು ಸಲ ಸಿಎಂ ಆಗಬೇಕು ಎಂದು ಕೇಳ್ಕೊಂಡಿದ್ದೇವೆ. ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಈ ರೀತಿಯ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರೆಷ್ಟೇ ಹೇಳಿದ್ರು ಎಲ್ಲದೂ ಕೂಡ ಶಮನವಾಗಿದೆ ಅಂತ ಹೇಳಿ ಕ್ಯಾಮ್ರಾದ ಕಣ್ಣೆದುರಿಗೆ ಮೋಸ ಆಗಲ್ಲ. ಇಕ್ಬಾಲ್ ಹುಸೇನ್ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಎಸ್, ಮಾತಾಡಿದ್ದು ತೋರಿಸ್ತೀವಿ. ಅದಕ್ಕೂ ಮೊದಲಿಗೆ ಇಕ್ಬಾಲ್ ಹುಸೇನ್ ಡಿ.ಕೆ.ಶಿ ಅವರ ಪರಮಾಪ್ತರು ಅಂತ ಗುರುತಿಸಿಕೊಂಡವರು. ಮೊನ್ನೆ ಅಷ್ಟೇ ಡಿನ್ನರ್ ಮೀಟಿಂಗ್ ನಡೆದಿತ್ತು. ಇಕ್ಬಾಲ್ ಹುಸೇನ್ ರವರು ಕೂಡ ಭಾಗಿಯಾಗಿದ್ರು. ಡಿನ್ನರ್ ಮೀಟಿಂಗ್ ಅಲ್ಲಿ ಏನಾದರೂ ಆಫರ್ಗಳು ಬಂದಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ನಮಗೆ. ಜನವರಿ 6 ಅಥವಾ 9 ಅವರ ಸಂಖ್ಯಾಬಲ ಅಂತ ಡಿ.ಕೆ.ಶಿ ಆಪ್ತ ಹೇಳ್ತಾ ಇದ್ದಾರಂತೆ. ಡಿ.ಕೆ.ಶಿ ಪರ ಮತ್ತೆ ಬ್ಯಾಟ್ ಬೀಸಿದ ಇಕ್ಬಾಲ್ ಹುಸೇನ್. ಜನವರಿ 6ನೇ ತಾರೀಕು ಡಿ.ಕೆ.ಶಿ ಸಿಎಂ ಆಗೋದು ಫಿಕ್ಸ್ ಅಂತೆ. ಡಿ.ಕೆ.ಶಿ ಆಪ್ತ ಹಾಗೂ ಶಾಸಕ ಇಕ್ಬಾಲ್ ಹುಸೇನ್ ಭವಿಷ್ಯ ನುಡಿದಿದ್ದಾರೆ. ಜನವರಿ 6 ಅಥವಾ 9ರಂದು ಡಿ.ಕೆ.ಶಿಗೆ ಸಿಎಂ ಸೀಟ್ ಸಿಕ್ಕೇ ಸಿಗುತ್ತೆ. 6 ಹಾಗೂ 9 ಡಿ.ಕೆ. ಶಿವಕುಮಾರ್ ಅವರ ಲಕ್ಕಿ ನಂಬರ್. ಜನವರಿ 6ನೇ ತಾರೀಕು ಡಿ.ಕೆ.ಶಿ ಅವರು ಸಿಎಂ ಪಟ್ಟಕ್ಕೆ ಇರ್ತಾರೆ. ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇವತ್ತು ಡಿ.ಕೆ.ಶಿ ದೆಹಲಿಗೆ ತೆರಳಿದ್ದಾರೆ. ಹಂಗಾದ್ರೆ ಯತೀಂದ್ರ ಹೇಳದ್ದು ಸುಳ್ಳಾಗುತ್ತಾ? ನನ್ನ ಅಪ್ಪನೇ 5 ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ರಲ್ಲ, ಸುಳ್ಳ ಹಂಗಾದ್ರದು? ಇಕ್ಬಾಲ್ ಹುಸೇನ್ ರವರ ಹೇಳಿಕೆ ರಾಜಕೀಯದಲ್ಲಿ ತಲ್ಲಣವನ್ನ ಮೂಡಿಸಿದೆ. ರಾಜಕೀಯದಲ್ಲಿ ಎಲ್ಲರನ್ನ ಕೂಡ ಸರ್ಪ್ರೈಸ್ಗೊಳಿಸಿದೆ. ಬನ್ನಿ ಏನು ಮಾತಾಡಿದ್ರು ನೋಡ್ಕೊಂಡು ಬನ್ನಿ. ಹೋಗ್ತಿದ್ದೀರಾ ಸರ್? ನಾಳೆ ಬೆಳಗ್ಗೆ ಹೋಗ್ತೀನಿ. ಇಲ್ಲ ಅಂತ ಹೇಳಿದ್ರೆ ಮಕ್ಕಳ ಜೊತೆ ಇಲ್ಲ ಆಟಾಡ್ಕೊಂಡು ಇಲ್ಲ ಅಂದ್ರೆ ಇಲ್ಲ ಇರ್ತೀನಿ. ಅಲ್ಲ ಸರ್, ಅಂದ್ರೆ ವೋಟ್ ಚೋರಿ ಪ್ರೋಗ್ರಾಮ್ ಇದೆ. ನಾಯಕರಿಂದ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಸಾಕಷ್ಟು ಜನ ಮುಖಂಡರು ಹೋಗ್ತಾ ಇದ್ದೀವಿ. ಅದಕ್ಕೆ ನಾನು ಬೆಂಬಲವನ್ನ ಸೂಚನೆ ಮಾಡಬೇಕು. ಇಲ್ಲ ನಾವು ಹೋಗ್ತಾ ಇರೋದು ವೋಟ್ ಚೋರಿ ಕಾರ್ಯಕ್ರಮ. ಅದ್ರ ಜೊತೆಗೂ ಕೂಡ ವರಿಷ್ಠರು ಭೇಟಿ ಮಾಡುವಂತ ಸಾಧ್ಯತೆಗಳು ಇರ್ತವೆ ಸರ್. ಕೆಲವರಿಗೆ ನಾವ್ ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ. ಈಗಾಗಲೇ ನಾವೆಲ್ಲರೂ ಅವ್ರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನ ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ ಸರ್. ಜನವರಿ ಕಾದ್ ನೋಡಿ ಅಂತ ಹೇಳಿದ್ದಾರೆ ಸರ್. ಜನವರಿ ಇವತ್ತು ಹೇಳ್ತೀನಿ. ಏನ್ ಸರ್ ಇವತ್ತು ಹೇಳ್ತೀನಿ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವ್ರೊಂದ್ಸಲ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99% ಒಂದು ಅವಕಾಶ ಇದೆ. ಏನ್ ಜನವರಿ 6 ಏನು ಸರ್ ವಿಶೇಷ? ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾದ್ರು ಕೇಳಿದಿರಾ ಸರ್? ಯಾಕಂದ್ರೆ ಅವರು ಹೇಳ್ತಾ ಇದ್ದಾರೆ ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ಕೆಲವೊಂದಿಷ್ಟು ಸಿದ್ದರಾಮಯ್ಯ ಅವರ ಬಣದವರು ನೋಡಿ, ಬಣ ಇಲ್ಲ. ಇಲ್ಲಿ ಕಾಂಗ್ರೆಸ್ ನಾವೆಲ್ಲರೂ ಒಂದನೇ ಇದ್ರಲ್ಲಿ ಬಣ ಇಲ್ಲ. ಟೈಗರ್ ಜಿಂದಾಯ್ ಅಂತ ಹೇಳ್ತೀರಾ ನೋಡಿ, ಇವೆರಡು ನಮ್ಮ ಆಸ್ತಿನೇ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಎರಡೂ ಕೂಡ ಕಾಂಗ್ರೆಸ್ ಪಕ್ಷದ ಆಸ್ತಿ, ಈ ರಾಜ್ಯದ ಆಸ್ತಿ. ಇಬ್ರು ನಾಯಕರು. ನಮ್ಮ ಬೇಡಿಕೆ ಶಿವಕುಮಾರ್ ಅವ್ರಿಗೆ ಅವರ ಹೋರಾಟಕ್ಕೆ, ಅವ್ರ ಶ್ರಮಕ್ಕೆ, ಅವ್ರು ಮಾಡಿದಂತ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ, ಇದಕ್ಕೆ ಒಂದು ಪ್ರತಿಫಲ ಸಿಕ್ಕಬೇಕು, ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ
ನಾವು ಅಭಿಲಾಷ ರಾಜಣ್ಣ ಅವ್ರು ನೋಡಿದ್ರೆ ಸರ್ ನಾನು ಡಿ ಕೆ ಅವರು ಏನಾರ ಸಿಎಂ ಆದ್ರೆ ನಾವು ಸಚಿವ ಸಂಪುಟಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಈಗಾಗಲೇ ಅವ್ರಿಗೆ ಹೇಳಿದಾರಲ್ಲ, ಈಗಾಗಲೇ ಅವ್ರು ಹೋಗ್ತಿದ್ದೀರಾ ಸರ್? ನಾಳೆ ಬೆಳಗ್ಗೆ ಜನವರಿ 6ನೇ ತಾರೀಕು ಅಥವಾ 9ನೇ ತಾರೀಕು, 6 ಮತ್ತು 9 ಡಿ ಕೆ ಶಿ ಅವರ ಲಕ್ಕಿ ನಂಬರ್ ಅಂತೆ. ಹಾಗಾಗಿ ಅವತ್ತು ಅವರು ಸಿ ಎಂ ಆಗ್ತಾರಂತೆ. ಸ್ಫೋಟಕ ಹೇಳಿಕೆಯನ್ನ ಇಕ್ಬಾಲ್ ಹುಸೇನ್ ಕೊಟ್ಟಿದ್ದಾರೆ. ವೆರಿ 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 ಸರ್ಪ್ರೈಸಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರ? ಹಂಗಾದ್ರೆ ಈ ಹಿಂದೆ ಇತಿಹಾಸವನ್ನ ಒಂದ್ಸತಿ ಮೆಲ್ಕು ಹಾಕಿ ಬಿಡೋಣ. ದೇವರಾಜ್ ಅರಸು ಅವರನ್ನ ಇಳಿಸಲಾಗುತ್ತೆ ಮುಖ್ಯಮಂತ್ರಿ ಸ್ಥಾನದಿಂದ. ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವ ರೀತಿಯ ರಾಜಕೀಯ ಪಲ್ಲಟಗಳಾಗಿವೆ, ಇದು ಇವನ್ ಹೈಕಮಾಂಡ್ಗೂ ಕೂಡ ಪೆಟ್ಟು ಬಿದ್ದಿತ್ತು. ಈ ಹಿಂದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳನ್ನ ಇಳಿಸಿದಾಗಲ್ಲ, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿನ ಬಿಡಿ, ಇಂದಿರಾ ಗಾಂಧಿಗೂ ಕೂಡ ಸೆಡ್ಡು ಹೊಡೆದು ಬೇರೆ ಪಕ್ಷವನ್ನ ಕಟ್ಟಿದಂತಹ ನಿಜಲಿಂಗಪ್ಪ ಅವರಾಗಿರಬಹುದು, ಇಂತಹ ದೊಡ್ಡ ದೊಡ್ಡ ರಾಜಕಾರಣಿಗಳ ಇತಿಹಾಸವನ್ನು ನಾವು ಕೇಳಿದ್ದೀವಿ. ಈ ಬಾರಿಯೂ ಕೂಡ ಕರ್ನಾಟಕದಲ್ಲಿ ಅಂಥದ್ದೇ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಸಿದ್ದರಾಮಯ್ಯರವರು ಅನ್ನ ಕೆಳಗಿಳಿಸಲಾಗುತ್ತಾ ಒತ್ತಾಯದಿಂದ? ಜನವರಿ 6ನೇ ತಾರೀಕು DCM ಡಿ ಕೆ ಶಿವಕುಮಾರ್ CM ಆಗೋದು ಕನ್ಫರ್ಮ್? ಇದೆಲ್ಲದನ್ನ ಕೂಡ ನಾವು ಕಾದು ನೋಡಬೇಕಾಗಿದೆ. ಹೈಕಮಾಂಡ್ಗೆ ನೋಡಿ, ನಾಳೆ ಸ್ಟ್ರೈಕ್ ಇದ್ರೆ ನಾಳೆ CM ಹೋಗ್ತಾ ಇದ್ದಾರೆ, ಆದರೆ ಇವತ್ತೇ DCM ಹೋಗ್ತಾ ಇದ್ದಾರಂತೆ. ಅಲ್ಲಿ ಹೋಗಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸ್ತಾರ? ಮತ್ತೊಂದು ಕಡೆಯಲ್ಲಿ ನಿನ್ನೆ ಯತ್ನಾಳ್ ಅವರು ಕೊಟ್ಟಂತ ಹೇಳಿಕೆಯನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ BJP ಜೊತೆನೂ ಮೀಟಿಂಗ್ ಮಾಡ್ತಾರಾ? ಏನೇನಾಗ್ತಾ ಇದೆ ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ.